ಒಂದು ಕತೆ ಹೇಳಲ್ಲ. ನನ್ನ ಕಸಿನ್ ಒಬ್ಬ ಇದ್ದ, ಅವನಿಗೆ ಎಕ್ಸಾಮ್ಸ್ ಇತ್ತು. ಸರಿ ಓದ್ಕೋಬೇಕು ಅಂತ ಹೇಳಿ ನೈಟು ಅಲಾರಾಮ್ 4 o'clock ಇಟ್ಟು ಮಲಗ್ದ. 4 ಗಂಟೆ ಆಯಿತು, ಅಲಾರಾಮ್ ಹೊಡ್ಕೊಂತು. ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲ ಆಗಿ ಕುತ್ಕೊಂಡ ಓದ್ಕೊಳ್ಳೋಕ್ಕೆ. ಹಿಂಗೆ ರೂಮಲ್ಲಿ ಕುತ್ಕೊಂಡು ಓದಬೇಕು ಅಂದರೆ ಅವ್ನಿಗೆ ತುಂಬ ಡಿಸ್ಟ್ರಾಕ್ಷನ್ ಆಗ್ತಿತ್ತು. ಸ್ವಲ್ಪ ಅನೀಸಿನೆಸ್ಸು, ಡ್ರೌಸಿನೆಸ್ಸು ಎಲ್ಲ ಇತ್ತು. ಸರಿ ಹೋಗಿ ಗಾರ್ಡನಲ್ಲಿ ಕುತ್ಕೊಂಡು ಓದ್ಕೊಳ್ಳೋಣ. ಸಣ್ಣ ಗಾರ್ಡನ್ ಇತ್ತು ಮನೆ ಹೊರಗಡೆ. ಸೊ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋದ. ಒಂದು ಚೇರ್ ಮೇಲೆ ಕುತ್ಕೊಂಡು ಬುಕ್ಸ್ ತೊಗೊಂಡು ಓದೋಕ್ಕೆ ಶುರು ಮಾಡಿ ಒಂದು 15-20 ನಿಮಿಷ ಆಗಿರ್ಬೋದೇನೋ. ಅವನಿಗೆ ಒಂದು ಅನ್ಕಂಫರ್ಟಬಲ್, ಏನು ಎದ್ದೋಗು ಇಲ್ಲಿಂದ, ಇಲ್ಲಿ ಕುತ್ಕೋಬೇಡ ಅನ್ನೋ ಒಂದು ಸೆನ್ಸು ಸ್ಟಾರ್ಟ್ ಆಯಿತು ಅವನಿಗೆ. ಅದಕ್ಕೆ ಅವನು ಏನಿದು, ವಾಟ್ ಈಸ್ ಹ್ಯಾಪನಿಂಗ್ ಟು ಮೀ, ಯಾಕೆ ಎದ್ದೋಗು ಅಂತಿದೆ ಅಲ್ಲ, ಏನಿದು ಅಂತ ಹೇಳಿ, ಏನೋ ನನ್ನ ಭ್ರಮೆ ಇರಬೇಕೇನೋ ಬಿಡು ಅಂತ ಹೇಳಿ ಕುತ್ಕೊಂಡು ಮತ್ತೆ ಓದೋಕ್ಕೆ ಶುರು ಮಾಡಿದ. ಬಟ್ ಈ ಸತಿ ಮತ್ತೆ ಸ್ವಲ್ಪ ಜೋರಾಗೆ ಸೆನ್ಸ್ ಹೇಳ್ತಿತ್ತು ಅವನಿಗೆ, ಎದ್ದು ಹೋಗು, ಬೇಡ ಇಲ್ಲಿ ಕುತ್ಕೋಬೇಡ, ಎದ್ದು ಹೋಗು ಅಂತ. ಆಮೇಲೆ ಅವನು ಫೈನ್, ನಾನು ಡ್ರೌಸಿ ಇದ್ದೀನೇನೋ, ಅದಕ್ಕೆ ಏನೋ ಈ ಫೀಲ್ ಆಗ್ತಿದೆ ಅಂತ ಹೇಳಿ ಎದ್ದು ಮನೆಗೆ ಹೋಗಿ ಒಳಗಡೆ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ಮತ್ತೆ ಬಂದ. ಮೇ ಬಿ ಟೈಮ್ ಒಂದು 5:30 ಆಗಿರ್ಬೋದು. ಈಗ 5:30 ಆಗಿತ್ತು, 5:30 ಸಮ್ವೇರ್ ಅರೌಂಡ್. ಮತ್ತೆ ಬಂದು ಕುತ್ಕೊಂಡು ಓದೋಕ್ಕೆ ಶುರು ಮಾಡಿದಾಗ ಮತ್ತೆ ದ ಸೇಮ್ ಫೀಲಿಂಗ್ ಸ್ಟಾರ್ಟೆಡ್ ಅಗೇನ್. ಏನಿದು, ವಾಟ್ಸ್ ಹ್ಯಾಪನಿಂಗ್, ನನಗೇನು ಆಗ್ತಿದೆ, ಯಾಕೆ ಹಿಂಗೆ ಫೀಲ್ ಆಗ್ತಿದೆ, ಎಂದೂ ಆಗಲಾರದ್ದು ಇವತ್ತು ಯಾಕೆ ಹಿಂಗೆ ಆಗ್ತಿದೆ ಅಂತ ಸ್ಟಾರ್ಟ್ ಮಾಡಿದ. ದೆನ್ ಈ ಸ್ಟಾರ್ಟೆಡ್ ಸರ್ಚಿಂಗ್ ಹಿಯರ್ ಅಂಡ್ ದೇರ್. ನನಗೇನಾಗ್ತಿದೆ, ನನಗೆ ಯಾವ ಸೆನ್ಸ್ ನನಗೆ ಹೇಳ್ತಿರೋದಿದು ಹೋಗು ಅಂತ ಅಕ್ಕಪಕ್ಕ ನೋಡೋಕ್ಕೆ ಶುರು ಮಾಡ್ದೆ. ಹಂಗೆ ನೋಡೋಕ್ಕೆ ಶುರು ಮಾಡಿದಾಗ ಈ ಫೆಲ್ಟ್ ನೋ, ಇಟ್ ಈಸ್ ನಾಟ್ ಅರೌಂಡ್ ಮೀ, ಇಟ್ಸ್ ಇನ್ಸೈಡ್ ಮೀ ಅನ್ನೋದಕ್ಕೆ ಈ ಸ್ಟಾರ್ಟೆಡ್ ಫೀಲಿಂಗ್ ದಟ್. ಮತ್ತು ಹಿಂಗೆ ಆಗಿ ಒಂದು 5 ನಿಮಿಷಕ್ಕೆ ಈ ಹರ್ಡ್ ಸಮಥಿಂಗ್ ನಿಯರ್ ದ ಗೇಟ್. ಒಂದು ಸ್ವಲ್ಪ ಏನೋ ಸ್ಕ್ರ್ಯಾಚಿಂಗ್ ಕವರ್ಸ್ ಟೈಪ್ ಏನೋ ಫೀಲ್ ಆಯಿತು. ಆ ಕಡೆ ತಿರುಗಿ ನೋಡಿದಾಗ ಏನೋ ಇಟ್ ವಾಸ್ ಅ ಕೈಂಡ್ ಆಫ್ ಡಾರ್ಕ್. ಸೊ ಮೊಬೈಲ್ ಟಾರ್ಚ್ ಆನ್ ಮಾಡಿ ಹಿಂಗೆ ನೋಡಿದಾಗ ಅಲ್ಲೊಂದು ಸ್ನೇಕ್ ಇತ್ತು. ದೆನ್ ಇಮಿಡಿಯೇಟ್ಲಿ ಬುಕ್ಸ್ ತೊಗೊಂಡು ಒಳಗಡೆ ಹೋದ, ಬಾಗಿಲು ಹಾಕ್ಕೊಂಡು ಒಳಗಡೆ ಕೂತ್ಕೊಂಡ. ದೆನ್ ಈ ವಾಸ್ ಥಿಂಕಿಂಗ್, ಸ್ನೇಕ್ ಅಲ್ಲಿದೆ ಅಂತ ಹೇಳಿ ಹೂ ವಾಸ್ ವಾರ್ನಿಂಗ್ ಮೀ, ಯಾರು ನನಗೆ ಹೇಳ್ತಿದ್ದಿತ್ತು? ನನಗಂತೂ ಕಂಡು ಬಂದಿಲ್ಲ. ಬಟ್ ವಾಟ್ ವಾಸ್ ಟೆಲ್ಲಿಂಗ್ ಮೀ ದಟ್ ಸಮಥಿಂಗ್ ಇಸ್ ಬ್ಯಾಡ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಟು ಯು ಅಂತ ಯಾರು ಹೇಳ್ತಿದ್ರು ನನಗೆ? ಹಿ ಹ್ಯಾಡ್ ಮೆನಿ ಕ್ವೆಶನ್ಸ್ ಇನ್ ಹಿಸ್ ಮೈಂಡ್. ಸೊ ಆ್ಯಕ್ಚುಲಿ ವಾಟ್ ಈಸ್ ಹ್ಯಾಪನಿಂಗ್? ಅದು ಸಿಕ್ಸ್ ಸೆನ್ಸಾ, ಅಥವಾ ಒಂದು ಪಾಸಿಟಿವ್ ವೈಬಾ, ಅಥವಾ ನೆಗೆಟಿವ್ ವೈಬಾ? ಏನಿರ್ಬೋದು ಇದು? ನೆಗೆಟಿವ್ ಅಂತಂದರೆ ಅಲ್ಲೇ ಇರು ಅಂತ ಹೇಳ್ತಿತ್ತು, ಹಾವು ಕಡೀಲಿ ಅಂತ ಹೇಳ್ತಿತ್ತು. ಪಾಸಿಟಿವ್ ಅಂತಂದರೆ ಆ ಪಾಸಿಟಿವ್ ವೈಬ್ಸು ಏನೂ ಹೇಳೋಲ್ಲ. ಸಿಕ್ಸ್ ಸೆನ್ಸ್ ಅಂದರೆ ವಾಟ್ ಈಸ್ ದಿಸ್ ಸಿಕ್ಸ್ ಸೆನ್ಸ್? ವಾಟ್ ಎಕ್ಸಾಕ್ಟ್ಲಿ ಸಿಕ್ಸ್ ಸೆನ್ಸ್? ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಿದೆ? ಪಾಸಿಟಿವ್, ನೆಗೆಟಿವ್ ಅಥವಾ ಸಿಕ್ಸ್ ಸೆನ್ಸಾ? ಕಮೆಂಟ್ ಮೂಲಕ ತಿಳಿಸಿ.